ಕಾಂಗ್ರೆಸ್ಸಿಂದ ನಮಗೆ ಹೆಲ್ಪ್ ಆಗಿದೆ, ತುಂಬಾ ಖುಷಿ ಆಗುತ್ತೆ. ಪಕ್ಷದಕ್ಕಿಂತ ಕೆಲವರು ವ್ಯಕ್ತಿಗಳನ್ನ ನಾವು ನೋಡ್ಬೇಕಾಗುತ್ತೆ, ವ್ಯಕ್ತಿತ್ವನ ನೋಡ್ಬೇಕಾಗುತ್ತೆ. ಎಲ್ಲಾವುದು ಪಕ್ಷದ ಮೇಲೆ ನೋಡಕ್ಕಾಗಲ್ಲ. ದೇವಸ್ಥಾನದ ಬಗ್ಗೆ ಸಮುದಾಯ ಭವನ ಬಗ್ಗೆ ಮಾತಾಡ್ತೀವಿ ಸರ್. ಪರವಾಗಿಲ್ಲ, ಒಳ್ಳೆ ಸ್ಪಂದಿಸ್ತಾರೆ. ಕಾಂತಿಪುರದಲ್ಲಿ ಮಸೀದಿ ಪಕ್ಕ ಒಂದು ಬ್ರಿಡ್ಜ್ ಆಗಿದೆ. ನಮ್ಮ ಹಿಳ್ಳೆಕೆರೆ ಹೊಂಡೆಗೆ ಒಂದು ರೋಡ್ ಆಗಿದೆ. ಕುಂದೂರು ಸೈಟ್ ಹತ್ರ ಒಂದು ಕಾಮಗಾರಿ ರೋಡು, ಈ ತರ ಕಿಬ್ಳಿ ಹೊಂಡದಲ್ಲಿ ಒಂದು ರೋಡ್ ಆಗಿದೆ. ಚೆನ್ನಾಗಿ ಮಾಡಿದ್ದಾರೆ ಸರ್ ಅಭಿವೃದ್ಧಿ. ಕಷ್ಟಕ್ಕೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಅಂದರೆ ಯಾರಾದರೂ ಈ ಕಷ್ಟದಲ್ಲಿದ್ದಾರೆ ಅಂದರೆ ಹೆಲ್ಪಿಂಗ್ ನೇಚರ್ ತುಂಬ ಇದೆ, ಅದಕ್ಕೆ ಇಷ್ಟ ಆಗೋದು. ಯಾರೇ ನಾನೇ ಆಗಿರಲಿ, ಯಾರೇ ಶಾಸಕರಾಗಲಿ, ಯಾರೇ ಆಗಲಿ, ಒಳ್ಳೆಯ ಕೆಲಸ ಮಾಡಿದರೆ ಅವ್ರು ಇಷ್ಟೊಂದು ಗೋಗರೆಯೋದು ಬೇಡ. ಗೋಗರೆ ಅವಶ್ಯಕತೆ ಇಲ್ಲ, ತಾನಾಗೆ ಓಟು ಬಂದು ಬೀಳ್ತಾವೆ. ಈಗ ತಗೊಂಡ್ಮೇಲೆ ಅವರು ಅದ್ರ ಪ್ರಕಾರನೇ ಇರಬೇಕು ಅಲ್ವಾ, ಟಾರ್ಗೆಟ್ ಮಾಡಬಾರ್ದು. ಆ ಸರ್ಕಾರ ಹಾಗೆ, ಈ ಸರ್ಕಾರ ಹೀಗೆ ಅಂತ ಹೇಳಿ. ಶೃಂಗೇರಿ ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ಇಂಥದ್ದೊಂದು ಆಟೋ ನಿಲ್ದಾಣ ಎಲ್ಲೂ ಮಾಡಲಿಲ್ಲ. ಬಾಳೆಹೊನ್ನೂರಿಗೆ ಮಾಡಿಕೊಟ್ಟಿದ್ದಕ್ಕೆ ನಾವು ರಾಜೇಗೌಡರಿಗೆ ತುಂಬ ಧನ್ಯವಾದ ತಿಳಿಸ್ತೀವಿ ಅವರಿಗೆ. ನಾವು ಮೇನ್ ಹಿಡಿಯೋರು ಇಲ್ಲಿ ಹತ್ರ ಒಂದು 100 ಮನೆ ಇದೆ. ತಿಂಗಳ ಹಿಂದೆನೇ ಒಂದು 20 ಲಕ್ಷ ಮರಿ ನಮ್ಮ ಕ್ಯಾಂಪ್ ಅಲ್ಲೇ ಹೊಳೆ ಇದೆ, ಅಲ್ಲಿ ಒಂದು 20 ಲಕ್ಷ ಮರಿ ಬಿಟ್ಟಿದ್ರು. ಚೆನ್ನಾಗಿದೆ. ಇಂಥ ಬಸ್ ಸ್ಟ್ಯಾಂಡ್ ಎಲ್ಲೂ ಇಲ್ಲ. ಶೃಂಗೇರಿ ಕ್ಷೇತ್ರದಲ್ಲಿ ಇಂಥ ಬಸ್ ಸ್ಟ್ಯಾಂಡ್ ಎಲ್ಲೂ ಇಲ್ಲ. ಭಾರಿ ಚೆನ್ನಾಗಿದೆ ಬಸ್ ಸ್ಟ್ಯಾಂಡ್. ಏನು KSRTC ಡಿಪೋ ಈ ಭಾಗಕ್ಕೆ ಬಂದಿದೆ, ಏನು ಸ್ಯಾಂಕ್ಷನ್ ಮಾಡ್ಕೊಂಡ್ಬಂದಿದ್ದಾರೆ ನಮ್ಮ ನೆಚ್ಚಿನ ಶಾಸಕರು PD ರಾಜೇಗೌಡ ಅವರಿಗೆ ನಾವು ಇಲ್ಲಿ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸಲೇಬೇಕು. 15 ವರ್ಷದಲ್ಲಿ ಕೆಲಸ ಆಗಿಲ್ಲದ್ದು 7 ವರ್ಷದಲ್ಲಿ ಎಲ್ಲ ಆಗ್ತಾಯಿದೆ. 7 ವರ್ಷದಲ್ಲಿ ಎಲ್ಲ ಕೆಲಸ ಆಗಿದೆ. ಮಧ್ಯೆ ಸ್ವಲ್ಪ ಸಮಸ್ಯೆ ಇತ್ತು, ಬಟ್ ಈ 3 ವರ್ಷದಲ್ಲಿ ತುಂಬಾ ಅಭಿವೃದ್ಧಿ ಆಗಿದೆ. ನಮಸ್ಕಾರ, ವಿಶ್ವಾನಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ್ ರುದ್ರ ಪುರ್ಮಾಟ್. ಹಚ್ಚ ಹಸುರಿನ ಸುಂದರ ಬೆಟ್ಟಗಳ ಸುತ್ತಲೂ ಕಾಫಿ ತೋಟದಿಂದ ಆವರಿಸಿಕೊಂಡಿರುವ ಶಾರದಾಂಬೆಯ ಸನ್ನಿಧಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರ. ಈ ವಿಧಾನಸಭಾ ಕ್ಷೇತ್ರ ಕೊಪ್ಪ, ಶೃಂಗೇರಿ ತಾಲೂಕು ಹಾಗೂ NR ಪುರ ಅರ್ಥಾತ್ ನರಸಿಂಹರಾಜಪುರ 3 ತಾಲೂಕುಗಳನ್ನು ಒಳಗೊಂಡಿರುವಂತಹ ಒಂದು ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರ ಶೃಂಗೇರಿ ವಿಧಾನಸಭಾ ಕ್ಷೇತ್ರ. ಹಾಗಾಗಿ ಇವತ್ತಿನ ಕ್ಷೇತ್ರ ಸಂಚಾರ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿನೇ ಇಲ್ಲಿನ ಜನಪ್ರಿಯ ಶಾಸಕರು, ಅಭಿವೃದ್ಧಿಯ ಹರಿಕಾರರು, ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಸತತ 2ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿರುವಂತಹ TD ರಾಜೇಗೌಡರು ಇಲ್ಲಿ ಯಾವ ರೀತಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಆನೆಗಳ ಹಾವಳಿಯಿಂದ ಕಂಗೆಟ್ಟಿರುವಂತಹ ಕ್ಷೇತ್ರವನ್ನ ಯಾವ ರೀತಿಯಾಗಿ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರೆ, ಮುಳುಗಡೆಯಾಗಿರ್ತಕ್ಕಂಥ ಪ್ರದೇಶವನ್ನ ಹೇಗೆ ಅಭಿವೃದ್ಧಿಯ ಪರ್ವತದಲ್ಲಿ ಕಟ್ಟಿ ನಿಲ್ಲಿಸಿದ್ದಾರೆ, ಇವೆಲ್ಲದರ ಬಗ್ಗೆ ಮಾತನಾಡಲು ಮತ್ತು ಅವರ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಇಲ್ಲಿ ಯಾವ ರೀತಿ ಕೆಲಸವಾಗ್ತಾ ಇದೆ ಮತ್ತು ಯಾವ ರೀತಿ ಕೆಲಸ ಕಾರ್ಯಗಳು, ಪ್ರತಿಯೊಂದು ಮೂಲ ಸೌಕರ್ಯ ಅಭಿವೃದ್ಧಿ ಆಗಿರಬಹುದು, ಏನೆಲ್ಲ ಕೆಲಸ ಕಾರ್ಯಗಳು ಆಗ್ತಾ ಇದೆ ಎನ್ನುವಂಥದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಪ್ರತಿ ನಗರ ಮತ್ತು ಪ್ರತಿ ಹಳ್ಳಿಗಳಲ್ಲೂ ಕೂಡ ಸಂಚಾರ ಮಾಡೋಣ. ಜನಾಭಿಪ್ರಾಯ ಏನಿದೆ ಎಂಬುದರ ಬಗ್ಗೆ ತಿಳ್ಕೊಂಡು ಬರೋಣ, ಬನ್ನಿ. ಶಾಸಕರು 2ನೇ ಬಾರಿ ಚುನಾಯಿತ ಗೆದ್ದಿದ್ದಾರೆ. ಅದು ಹಿಂದೆ ಇದ್ದಂಥ ಶಾಸಕರು ಈ ಕ್ಷೇತ್ರದಲ್ಲಿ ಯಾವುದೇ ಕೆಲಸ ಕಾಮಗಾರಿ ಮಾಡಿಲ್ಲ. ಈಗ ನಮ್ಮ ಶೃಂಗೇರಿ ಕ್ಷೇತ್ರದ ರಾಜೇಗೌಡರು ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಹಳ್ಳಿಯಲ್ಲೂ ಕೆಲವೊಂದು ಕಡೆ 70-80 ವರ್ಷದಿಂದ ಜಲ್ಲಿ ರಸ್ತೆ ಇತ್ತು, ಮಣ್ಣು ರಸ್ತೆ ಇತ್ತು, ಟಾರೆ ಕಂಡಿರಲಿಲ್ಲ. ಅಂಥ ಕಡೆ ಎಲ್ಲ ಭಾಳಷ್ಟು ಅಭಿವೃದ್ಧಿ ಬಗ್ಗೆ ಶಾಸಕರಿಗೆ ಹೇಳೋಂಗಿಲ್ಲ. ಭಾಳಷ್ಟು ಒಳ್ಳೆಯ ಅಭಿವೃದ್ಧಿ ಮಾಡಿದ್ದಾರೆ. ಮೂಲಭೂತ ಸೌಕರ್ಯಗಳು, ಕೆಲವೊಂದು ಹಳ್ಳಿಗಳಲ್ಲಿ ಕುಡಿಯೋ ನೀರಿಗೆ ವ್ಯವಸ್ಥೆ ಇರಲಿಲ್ಲ, ಓಡಾಡಲಿಕ್ಕೆ ದಾರಿ ಇರಲಿಲ್ಲ, ಮತ್ತು ಕೆಲವೊಂದು ಹಳ್ಳಿಗಳಿಗೆ ವಿದ್ಯುತ್ ಕನೆಕ್ಷನ್ ಇಲ್ಲ. ಮೂಲಭೂತ ಸೌಕರ್ಯಗಳು ಮತ್ತು ಭಾಳಷ್ಟು ರಸ್ತೆಗಳು ಮತ್ತು ಅದ್ರ ಬಗ್ಗೆ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವರು ಪಕ್ಷ ಮತ್ತು ಯಾವುದೇ ಪಕ್ಷ ಆಗಲಿ ಮತ್ತು ಯಾವುದೇ ಜನಗಳಿಗೆ ನೋಡಿ ಎಲ್ಲರಿಗೂ ಸಮಾನವಾಗಿ ನೋಡಿದ್ದಾರೆ. ಶಾಸಕರಾಗಿ ಎಲ್ಲರಿಗೂ ಸಮಾನವಾಗಿ ನೋಡಿ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತಷ್ಟು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ರಾಜೇಗೌಡರ ದೂರದೃಷ್ಟಿ ಹೇಗಿದೆ, ಏನೆಲ್ಲ ಕನಸನ್ನು ಹೊತ್ಕೊಂಡು ಕೂತಿದ್ದಾರೆ? ಖಂಡಿತ ಈ ಬಾರಿ ಮುಂದಿನ ಬಾರಿ ಗೆಲ್ತಾರೆ. ಈಗ ಈ ಬಾರಿ ಸರ್ಕಾರ ಇದೆ, ಸರ್ಕಾರ ಆಗಿ ಈ ಬಾರಿ ಏನಾಗಿದೆ ಅಂತ ಹೇಳಿದ್ರೆ ಕೆಲವೊಂದು ಗ್ಯಾರಂಟಿ ಯೋಜನೆಗಳು ಕೊಟ್ಟು ಹಾಗೆ ಸರ್ಕಾರ ಸ್ವಲ್ಪ ದುಡ್ಡಿನ ಕೊರತೆ ಇದೆ. ಮುಂದಿನ ಬಾರಿ ಇನ್ನೂ ನಮ್ಮ ಸರ್ಕಾರ ಬರುತ್ತೆ, ಮತ್ತು ರಾಜೇಗೌಡರು ಗೆಲ್ತಾರೆ, ಮತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಬರುತ್ತೆ. ಕಾಂಗ್ರೆಸ್ ಸರ್ಕಾರ ಬಂದು ಮತ್ತೆ ಕೆಲವೊಂದು ಈಗ ಒಂದು 70-80% ಕೆಲಸಗಳನ್ನು ಮಾಡಿದ್ದಾರೆ. ಯಾವುದೇ ಕೆಲಸ ಉಳಿದ್ರು ಖಂಡಿತ ಮುಂದಿನ ಬಾರಿಯಲ್ಲಿ ನಮ್ಮ ಶಾಸಕರು ನೆರವೇರಿಸ್ತಾರೆ. ಜನರ ಜೊತೆಗೆ ಒಡನಾಟ ಹೇಗಿರುತ್ತೆ? ಭಾಳ ಚೆನ್ನಾಗಿದೆ ಸರ್. ಯಾರೇ ವ್ಯಕ್ತಿ ಯಾರೇ ಫೋನ್ ಮಾಡಿದ್ರು, ಯಾರೇ ಒಂದು ಕಷ್ಟ ಸುಖ ಪರಿಚಯ ಇರಲಿ ಯಾರೇ ವ್ಯಕ್ತಿ ಬರಲಿ, ಅವರು ಎಲ್ಲವನು ಏನು, ನೀನು ಯಾವ ಕ್ಷೇತ್ರದವನು, ನೀನು ಯಾವ ಇದು ಅನ್ನೋದು ಕೇಳಲ್ಲ. ಅವರು ಒಳ್ಳೆಯ ಒಂದು ಸಹಕಾರ ಮಾಡ್ತಾರೆ, ಮಾತಾಡ್ತಾರೆ, ಭಾಳ ಚೆಂದಾಗಿ ಅನೌನ್ಸ್ ಕೊಡ್ತಾರೆ ಸರ್. ಜನಸಾಮಾನ್ಯರ ಕೈಗೆ ಸಿಗ್ತಾರೆ? ಖಂಡಿತ ಸಿಗ್ತಾರೆ ಸರ್. ಇಲ್ಲೊಂದು ಹಳೆ ಶಾಲೆ ಇತ್ತು, ಉರ್ದು ಶಾಲೆ. ನಾವು ಸಣ್ಣ ವಯಸ್ಸಲ್ಲಿ ಅದೇ ಶಾಲೆ ಓದ್ತಾ ಇದ್ದಿದ್ದು. ಈ ಶಾಲೆಯಲ್ಲಿ ಏನಾಯಿತು ಅಂದರೆ ನಾವು ಭಾಳಷ್ಟು ಶಾಸಕರು ಬಂದು ಭಾಳಷ್ಟು ನಾವು ಹೇಳ್ತಾಯಿದ್ವಿ, ಶಾಲೆಯದು ಶೀತಲಗೊಂಡಿದೆ, ಶಾಲೆ ದುರಸ್ತಿ ಮಾಡಿ ಹೊಸ ಶಾಲೆ ಕಟ್ಸಿ ಅಂತ ಭಾಳ ಶಾಸಕರು ನಾವು ಹೇಳ್ತಾಯಿದ್ವಿ.
ಮಾಡ್ತೀನಿ ಯಾವುದೇ ಇದು ಮಾಡಿಲ್ಲ. ಕಳೆದ ಬಾರಿ ಮೊದಲ ಬಾರಿ ಚುನಾವಣೆಯಲ್ಲಿ ಶಾಸಕರು ಗೆದ್ದು ಆ ಶಾಲೆ ಹಳೆ ಶಾಲೆಯಿಂದ ಈಗ ನೋಡಿ 2,60,000 ರೂಪಾಯಿ ನಬಾರ್ಡ್ ಇದರಲ್ಲಿ ಹೊಸ ಶಾಲೆಯನ್ನು ಕಟ್ಟಿಸಿದ್ದಾರೆ. ಅದೊಂದು ಒಳ್ಳೆಯ ಶಾಲೆಯಲ್ಲಿ ಯಾವುದೇ ಇದೆ ಅಂತಲ್ಲ, ಮೂಲಭೂತ ಸೌಕರ್ಯ ಯಾವುದೇ ಕೆಲಸ ಶಾಸಕರು ಒಳ್ಳೆ ಕೆಲಸ ಮಾಡಿದ್ದಾರೆ. ಖಂಡಿತ ಇಂಥ ಶಾಸಕರು ನಮಗೆ ಸಿಗಬೇಕಂದ್ರೆ ನಾವು ಪುಣ್ಯ ಮಾಡಿರಬೇಕು. ಎಲ್ಲರೂ ಜನಸಾಮಾನ್ಯಕ್ಕೆ ಸಿಗ್ತಾರೆ. ಯಾವುದೇ ಕೆಲಸಗಳು ಫೋನ್ ಮಾಡಿದ ತಕ್ಷಣ ಫೋನ್ ರಿಸೀವ್ ಮಾಡಿ ನಮ್ಮದೇನು ಕೆಲಸ ಮಾಡಿಕೊಡ್ತಾರೆ ಸರ್. ಅವರು ನಮ್ಮ ಹೆಮ್ಮೆ. ನಾವು ಯಾವುದೇ ಕೆಲಸಕ್ಕೆ ಅವ್ರ ಹತ್ರ ಹೋದರೆ ಅವ್ರು ನಮಗೆ ಸ್ಪಂದಿಸ್ತಾರೆ. ಆಮೇಲೆ ಏನಾದರೂ ಈ ಶೃಂಗೇರಿ ಕ್ಷೇತ್ರದಲ್ಲಿ ಎಲ್ಲ ಕೆಲಸ ಮಾಡಿದ್ದಾರೆ ಅಂದರೆ ಅವರು ಗ್ರೇಟ್ ಅನ್ನಬೇಕು. ಯಾವ ಕೆಲಸ ಆದ್ರೂ ನೇರವಾಗಿ ದಿಟ್ಟವಾಗಿ ಮಾಡ್ತಾರೆ. ಯಾರು ಏನು ಹೇಳಿದ್ರೂ ನಮ್ಮದು ಏನೇ ಒಂದು ಕೆಲಸ ಇದ್ರೂ ಅವ್ರ ಹತ್ರ ಹೇಳಿದ್ರೂ ಮಾಡಿಕೊಡ್ತಾರೆ. ಆಮೇಲೆ ಶೃಂಗೇರಿ ಕ್ಷೇತ್ರಕ್ಕಾಗಲಿ ಅವ್ರದ್ದು ಕೊಡುಗೆ ಭಾರಿ ಇದೆ. ಅವರು ಇನ್ನೊಂದು ಸರಿ ನಿಂತರೂ ಇನ್ನೊಂದು ಸರಿ ಗೆಲ್ಲೋದು 100%. ಯಾಕಂತ ಹೇಳಿದ್ರೆ ಅವರು ಕೊಡುಗೆ ಜಾಸ್ತಿ ಇದೆ ನಮ್ಮ ಶೃಂಗೇರಿ ಕ್ಷೇತ್ರಕ್ಕೆ. ಆಮೇಲೆ ಕೆಲಸಗಳು ಭಾರಿ ಚೆಂದ ಮಾಡ್ತಾರೆ, ಸ್ಪಂದಿಸ್ತಾರೆ ಜನಗಳಿಗೆ. ಏನು ಕೇಳಿದ್ರು ಅದಕ್ಕೆ ನೇರವಾಗಿ ಸ್ಟ್ರೈಟಾಗಿ ಫ್ರಾಂಕಾಗಿ ಉತ್ತರ ಕೊಡ್ತಾರೆ. ನಮ್ಮ ಶಾಸಕರು ನಮ್ಮ ಹೆಮ್ಮೆ. ಸರ್ ಏನೆಲ್ಲ ಮಾಡಿದ್ದಾರೆ ಅಭಿವೃದ್ಧಿ ಕಾರ್ಯಕ್ರಮ? ಅಭಿವೃದ್ಧಿ ಕಾರ್ಯಕ್ರಮ NR ಪುರಕ್ಕೆ ಆಗಲಿ, ನಮ್ಮ ಶೃಂಗೇರಿ ಕ್ಷೇತ್ರಕ್ಕಾಗಲಿ, ಕೊಪ್ಪಕ್ಕಾಗಲಿ, ಯಾವುದಕ್ಕೆ ಆಗಲಿ ಎಲ್ಲ ಕೆಲಸಗಳು ಏನೇನು ಬೇಕು ನಮ್ಮ ಕ್ಷೇತ್ರಕ್ಕೆ ಅವೆಲ್ಲ ಮಾಡಿಕೊಟ್ಟಿದ್ದಾರೆ. ಅವರು ಕೊಟ್ಟಿದ್ದಾರೆ ಕೆಲಸಕ್ಕೇನು ತೊಂದರೆ ಮಾಡಲಿಲ್ಲ. ಕೆಲವುಗಳು ಹೇಳ್ತಾರೆ ಪಕ್ಷ ಅಂದಮೇಲೆ ಪರ ವಿರೋಧ ಇದ್ದಿದೆ, ಅದರಲ್ಲೇನು ಇದ್ದಿಲ್ಲ. ಅವ್ರ ಕೊಡುಗೆ ಮಾತ್ರ ನಮಗೆ ಶೃಂಗೇರಿ ಕ್ಷೇತ್ರಕ್ಕೆ ಅಪಾರ ಇದೆ. ಸರ್ ಅವ್ರ ಪಕ್ಷದ ಗ್ಯಾರಂಟಿ ಸ್ಕೀಮ್ ಬಗ್ಗೆ ತುಂಬ ಡಿಸ್ಕಸ್ ಆಗುತ್ತೆ, ಅದ್ರ ಬಗ್ಗೆ ನೋಡ್ರಿ, ಈಗ BJP ಅಂತ ಹೇಳಿದರೆ ಅವ್ರು BJP ಅವರು ತೊಗೊಳ್ತಾರೆ, ಕಾಂಗ್ರೆಸ್ ಅವರು ತೊಗೊಳ್ತಾರೆ, JDS ಅವರು ತೊಗೊಳ್ತಾರೆ, ಎಲ್ಲರೂ ತೊಗೊಳ್ತಿದ್ದಾರೆ. ತೊಗೊಂಡ್ಮೇಲೆ ಅದು ನಮ್ಮ ಕರ್ನಾಟಕದ ಸಿದ್ದರಾಮಯ್ಯದು 5 ಗ್ಯಾರಂಟಿಗಳು ಏನಿದೆ ಎಲ್ಲರಿಗೂ ಅದು ತಲುಪಿದೆ, ತೊಗೊಳ್ತಾರೆ. ತೊಗೊಂಡ್ಮೇಲೆ ಅದು ತಪ್ಪು ಭಾವನೆಗಳು ಹೇಳ್ತಾರೆ. ತೊಗೊಂಡಿದ್ರು ಎಲ್ಲರೂ ತೊಗೊಂಡವರು ಇದ್ದಾರೆ, ಯಾರು ತೊಗೊಂಡಿರಲ್ಲ ಅಂತಾರೆ. ಎಲ್ಲರೂ ತೊಗೊಂಡಿದ್ದಾರೆ. 5 kg ಅಕ್ಕಿನೂ ತೊಗೊಂಡಿದ್ದಾರೆ, 2,000 ತೊಗೊಳ್ತಾರೆ, ಬಸ್ ಫ್ರೀನೂ ಇದೆ, ಎಲೆಕ್ಟ್ರಿಕ್ ಬಿಲ್ಲು ಫ್ರೀ ಇದೆ, ಎಲ್ಲರೂ ತೊಗೊಂಡಿದ್ದಾರೆ. ತೊಗೊಂಡ್ಮೇಲೆ ಈ ತಪ್ಪು ಭಾವನೆಗಳು ಹೇಳೋದು ಅದು ಸಹಜ, ಅದೇನು ದೊಡ್ಡ ವಿಚಾರ. ಅದು ಎಲ್ಲರಿಗೂ ತಲುಪಿದೆ. ಮಾತ್ರ ಈ ವರ್ಷ ಮಾತ್ರ ಗೃಹ ಜ್ಯೋತಿ ಆಗಲಿ, ಕರೆಂಟಿಂದಾಗಲಿ ಎಲ್ಲರಿಗೂ ತಲುಪಿದೆ. ಈ ಸಪೋರ್ಟ್ ಮಾತ್ರ ಈ ವರ್ಷ ಕಾಂಗ್ರೆಸ್ಸಿಗೆ ಸಿಗೋದಂತೂ 100%. ರಾಜೇಗೌಡರು ಮಂತ್ರಿ ಆಗಬೇಕು ಅನ್ನೋದ್ರ ಬಗ್ಗೆ ಏನಂತಾರೆ? 100% ಆಗಲಿ, ಒಳ್ಳೆಯದು. ನಮ್ಮದು ಅಭಿಪ್ರಾಯನೂ ಅದೇ ಇದೆ, ಆಗಲಿ. ನಮ್ಮದು ನಾವು ಜನಗಳು ಆಶೀರ್ವಾದ ಮಾಡಿದ್ರೆ ಅವರಿಗೆ ಒಂದು ಚಾನ್ಸ್ ಸಿಕ್ಕಲಿ ಅಂತ ನಮ್ಮದು ಒಂದು ಆಸೆ ಇದೆ. ನೀವು ಭೇಟಿಯಾಗಿದ್ದೀರಾ ಅವ್ರನ್ನ? 100% ಆಗಿದ್ದೀವಿ. ಅವ್ರ ಮನೆಗೆ ಹೋಗಿದ್ದೆ, ಅವ್ರ ಮನೆಗೆ ಹೋಗಿ ಅವ್ರ ಜೊತೆ ಟಿಫನು ಮಾಡಿದ್ವಿ, ಊಟನೂ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಅವ್ರ ಜೊತೆ ಸಂಬಂಧ ಮಾತ್ರ ಭಾರಿ ಚೆಂದ ಇದೆ ನಮ್ಮ ಹತ್ರ. ಅವ್ರ ಬಗ್ಗೆ ಅಂದರೆ ನಾವು ಮೇನ್ ಹಿಡಿಯೋರು. ಇಲ್ಲಿ ಹತ್ರ ಒಂದು 300 ಮನೆ ಇದೆ. ಅವ್ರ ಹತ್ರ ಒಂದು ಹೇಳಿದ್ವಿ, 1 ಕೋಟಿ ಮನೆ ಬಿಡಿ ಅಂತ ಹೇಳಿ. ಅವರು ಹೋಸಲಿನೇ ಒಂದು 4 ತಿಂಗಳ ಹಿಂದೆಯೇ ಒಂದು 20 ಲಕ್ಷ ಮರಿ ನಮ್ಮ ಕ್ಯಾಂಪ್ ಅಲ್ಲೇ ಹೊಳೆ ಇದೆ, ಅಲ್ಲೊಂದು 20 ಲಕ್ಷ ಮರಿ ಬಿಟ್ಟಿದ್ರು. ಮತ್ತು ಇಲ್ಲಿ ಯಾಕಂದರೆ ಇದು ರಾವೂರು ಅಲ್ಲಿ ಮತ್ತು ಮಾರಿದಿಬ್ಬ ಆ ಕಡೆ ಎಲ್ಲ ಮರಿ ಬಿಟ್ಟಿದ್ದಾರೆ. ಅವರು ಅಭಿವೃದ್ಧಿ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಇನ್ನೊಂದು ಸಲ ಗೆದ್ರೂ ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ ಅಂದರೆ ಒಂದು ಅನಿಸಿಕೆ. ನಿಮ್ಮ ಮೀನುಗಾರರ ಸಮಸ್ಯೆಗೆ ಹೇಗೆ ಸ್ಪಂದಿಸ್ತಾರೆ ಅಂತ? ಮೀನುಗಾರರಿಗಂದರೆ ಮೀನರ ಬಗ್ಗೆ ಏನಾದರೂ ಸರ್ ಏನಾದರೂ ಸಬ್ಸಿಡಿ ಇರಲಿ ಏನಿರಲಿ ಅವ್ರಿಗೆ ಏನು ತಲುಪಬೇಕೋ ಅವ್ರು ತಲುಪಿಸ್ತಾರೆ. ಅದೇ ಮೊನ್ನೆ ಗಾಡಿ ತೊಗೊಂಡಿದ್ವಿ, ಅದೇ ಗಾಡಿ ಒಂದು 30,000 ರೂಪಾಯಿ ಸಬ್ಸಿಡಿ ಅವ್ರ ಇದರಲ್ಲಿ ಮಾಡಿಕೊಟ್ಟಿದ್ರು. ಒಳ್ಳೆ ಅಭಿವೃದ್ಧಿ ಮಾಡಿದ್ರು. ಬೈಕ್ ಸಿಕ್ಕಿದೆ? ಹಾಂ, ಸಬ್ಸಿಡಿಯಲ್ಲಿ ಒಂದು ಬೈಕ್ ಸಿಕ್ಕಿದೆ. ಅದೇ ಮಾಡಿಸ್ತಿರೋದು. ಮೀನು ಇಲಾಖೆಯವ್ರು ಏನಾದರೂ ಇದ್ದರೆ ಫಸ್ಟು ಮೀನು ಅವರಿಗೆ ತಲುಪತ್ತೆ, ಅದೊಂದು ಒಳ್ಳೆ ಗುಣ ಇದೆ. ಮತ್ತು ಒಳ್ಳೆ ಲೈಸೆನ್ಸ್ ಎಲ್ಲ ಏನಾದರೂ ಸಣ್ಣ ಪುಟ್ಟ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ. ನಿಮ್ಮ ಕ್ಯಾಂಪಿಗೆ ಬಂದಿರ್ತಾರಲ್ಲ? ಹಾಂ, ಕ್ಯಾಂಪಿಗೆ ಸಿಕ್ಕಾಪಟ್ಟೆ ಬಂದಿದ್ದಾರೆ. ಜನರ ಸಮಸ್ಯೆಗೆ ಹೇಗೆ ಸ್ಪಂದಿಸ್ತಾರೆ? ಅವ್ರು ಮಾತಾಡ್ತಾರೆ ಜನರ ಸಮಸ್ಯೆಗೆ ಅವ್ರು ಮಾತಾಡ್ತಾರೆ. ಇನ್ನೊಂದ್ಸಲ ಬರ್ತೀನಿ ಅಂತ ಹೇಳಿದರೆ ಒಳ್ಳೆ ಕಾರ್ಯಕ್ರಮ ಮಾಡಿ ಅವ್ರನ್ನ ಮತ್ತು ಇನ್ನೊಂದ್ಸಲ ಕರಿಬೇಕಂತ ಒಂದು ಆಸೆ ಇದೆ, ಮಾಡಿಸ್ತೀವಿ. ಓಕೆ, ಮೀನುಗಾರ ಸಮಸ್ಯೆ ಮಾತ್ರ ಅಲ್ಲ, ಬೇರೆ ನೀವೊಬ್ಬರು ಯುವಕರಿಗಾಗಲಿ ಬೇರೆ ಕ್ಷೇತ್ರದ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಅವರು ಹೇಗೆ ಕಂಡಿದ್ದೀರಾ ಅಂತ ಹೇಳಿ? ಅವರು ಒಂದು ಸಲ ಗೆದ್ದಿದ್ರು, ಒಂದು 5 ವರ್ಷ ಹಿಂದೆನೇ ಒಂದು ಟ್ರಿಪ್ ಗೆದ್ದಿದ್ರು. ಅವರು ಈ ಥರ ಒಳ್ಳೆ ಮನುಷ್ಯ ಮತ್ತು ಅಭಿವೃದ್ಧಿ ಇವರಿಗೆಲ್ಲ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಅಂತ ಏನು ಹೇಳಿದ್ರೆ ಇನ್ನೊಂದು ಟ್ರಿಪ್ ಗೆದ್ದು ಈಗ 2ನೇ ಟ್ರಿಪ್ ಗೆದ್ದಿರೋದು. ಅವ್ರು ಇನ್ನೊಂದು ಸಲ ಗೆಲ್ಲಿ ಅಂತ ನಮಗೊಂದು ಆಸೆ. ಓಕೆ, ಅವ್ರ ಗೌರ್ಮೆಂಟ್ ಗ್ಯಾರಂಟಿ ಸ್ಕೀಮ್ಸ್ಗಳು ಬರ್ತವೆ, ಅದು ಎಲ್ಲ ಒಳ್ಳೆ ಬರ್ತಿದೆಯಾ? ಹಾಂ, ಗ್ಯಾರಂಟಿ ಬರುತ್ತಪ್ಪ. ಈ ಗೃಹಲಕ್ಷ್ಮಿ ಇರಲಿ, ಮತ್ತು ಮುಂಚೆ ಎಲ್ಲ ಕೇಬಲ್ ತೊಗೊಂಡು ಮನೆ ಹತ್ರನೂ ಬಂದು ವೈರ್ ಕಟ್ ಮಾಡ್ತಿದ್ರು. ಈ ಕೇಬಲು ಕಟ್ಟಿಗೆ ಬ್ಲೇಡ್ ಎಲ್ಲಿ ಬಿದ್ದಿದ್ದು ಗೊತ್ತಿಲ್ಲ, ಇವ್ರ ಪಕ್ಷ ಬಂದು. ಓಕೆ, ಅದ್ರಲ್ಲಿ ಯಾವುದೂ ಸಮಸ್ಯೆ ಇಲ್ಲ ಅಂತೀರಿ? ಈಗ ಯಾವ್ದು ಸಮಸ್ಯೆ ಇಲ್ಲ, ಆರಾಮಾಗಿದ್ದೀವಿ. ಓಕೆ, ಖುಷಿ ಆಗತ್ತಪ್ಪ. ಇನ್ನೊಂದು ಸಲನೂ ಅವ್ರು ಗೆಲ್ಲಬೇಕನ್ನೋ ಒಂದು ಆಸೆ. ಥ್ಯಾಂಕ್ ಯು. ಸರಿ, ಥ್ಯಾಂಕ್ ಯು. ನಮ್ಮಿಲ್ಲಿ ಕ್ಷೇತ್ರದ ಶಾಸಕರು ರಾಜೇಗೌಡರು ಅವರೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಈಗಾಗಲೇ ಅನೇಕರಿಂದ ಕೇಳಲ್ಪಟ್ಟೆ. ತಮ್ಮ ಬಗ್ಗೆ ಅವರ ಅಭಿಪ್ರಾಯ, ಅವರ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಏನಿದೆ ಅಂತೇಳಿ? ನಮ್ಮ ಶಾಸಕರು ಅಭಿವೃದ್ಧಿ ಹರಿಕಾರನೇ ಅಂತ ಹೇಳ್ಬೋದು. ಯಾಕಂದರೆ ಕ್ಷೇತ್ರದಲ್ಲಿ ಅನೇಕಷ್ಟು
ಕೆಲಸಗಳನ್ನು, ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಒಂದು ದಿನವೂ ಸಹ ಅವರು ರೆಸ್ಟ್ ಅನ್ನೋದೇ ಮಾಡೋದಿಲ್ಲ. 24 ಗಂಟೆನೂ ಜನಸೇವೆಗಾಗಿ ಅವ್ರ ಜೀವನವನ್ನು ಮುಡುಪಾಗಿಟ್ಟೆ ಅಂಥ ಶಾಸಕರನ್ನ ಪಡೆದ ನಾವು ಪುಣ್ಯ ಅಂತ ಹೇಳ್ತೀವಿ. ಯಾಕಂತಂದರೆ ನಾನು ನರಸಿಂಹರಾಜಪುರ ಪಟ್ಟಣದ ಅಧ್ಯಕ್ಷರಾಗಿದ್ದೆ. ಈಗ 1 ವರ್ಷ ಆಯ್ತದೆ ಡಿಸಾಲ್ವ್ ಆಗಿ. ಆದರೆ ಪಟ್ಟಣದ ಅಭಿವೃದ್ಧಿಯಲ್ಲಿ ಅವರ ಪಾತ್ರ ತುಂಬ ಬಹುಮುಖ್ಯ ಆಗಿತ್ತು. 21 ವರ್ಷದ ಹಿಂದೆ ಸೈಟನ್ನು ಕೊಟ್ಟಿದ್ದು. ಇವತ್ತು ಆಶ್ರಯ ಬಡಾವಣೆ ಏನು ಇಲ್ಲಿ ನಿರ್ಮಾಣ ಆಗ್ತಾಯಿದೆ, ನೀವು ನೋಡ್ತಾ ಇದ್ದೀರಿ. ಇದು ಸುಮಾರು 158 ಜನರ ಪಟ್ಟಿ ರೆಡಿಯಾಗಿದೆ. ಅದನ್ನು ಕೊಡ್ತಾ ಇದ್ದಾರೆ. ಇನ್ನು ಮುಂದುವರಿದ ಭಾಗವಾಗಿ ಇನ್ನೂ ಕೆಲವಷ್ಟು ಮನೆಗಳು ಕೊಡಬೇಕು ಅಂತ ಯೋಜನೆಯನ್ನು ಸಹ ಅವರು ಹಾಕ್ಕೊಂಡಿದ್ದಾರೆ. ಅನೇಕ ಹಕ್ಕುಪತ್ರದ ಸಮಸ್ಯೆ ಇತ್ತು, ಅದು ಬಗೆಹರಿಸುವ ನಿಟ್ಟಿನಲ್ಲಿ ಒಂದೊಂದೇ ವಾರ್ಡ್ಗಳಿಗೆ ಈಗ ಹಕ್ಕುಪತ್ರನ ಕೊಡುವಂತಹ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಹಾಗೆ ಎನ್.ಆರ್.ಪುರ ಈಗ ರಸ್ತೆ ಅಗಲೀಕರಣದಲ್ಲೂ ಸಹ ಶ್ರೀನಿವಾಸಣ್ಣ ಮತ್ತು ನಮ್ಮ ರಾಜೇಗೌಡರು ಪರಿಶ್ರಮ ತುಂಬ ಇದೆ. ನಿಜಕ್ಕೂ ಸಂತೋಷ ಆಗುತ್ತೆ. ಆಮೇಲೆ ಎಲ್ಲ ವಾರ್ಡ್ಗಳಲ್ಲೂ ಚರಂಡಿ, ರಸ್ತೆ ಇವುಗಳು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ಇಲ್ಲಿ ನಮ್ಮ ಮಠ ಇದೆ, ಜ್ವಾಲಾಮಾಲಿನಿ ದೇವಿಯ ಮಠದಲ್ಲಿ, ಅದಕ್ಕೂ ಅಷ್ಟೇ ತುಂಬ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದ ಜನ ಇವತ್ತು ಇಲ್ಲಿ ಬಂದು ದೇವಿಯ ಆಶೀರ್ವಾದವನ್ನು ಪಡೆದು ಅಲ್ಲಿ ಭಕ್ತಾದಿಗಳು ತುಂಬ ಜನ ಬಂದು, ಯಾಕಂದರೆ ಅಲ್ಲಿ ಅಂತಹ ವಾತಾವರಣವನ್ನು ನಮ್ಮ ಶಾಸಕರು ಸೃಷ್ಟಿ ಮಾಡಿದ್ದಾರೆ. ಹಾಗಾಗಿ ಮತ್ತೆ ಹೇಳಬೇಕಂದ್ರೆ ಎಲ್ಲ ವಾರ್ಡುಗಳಲ್ಲೂ ಚರಂಡಿ, ಸ್ಮಶಾನಗಳು ಎಲ್ಲ ಕೆಲಸಗಳು ಆಗಿದೆ. ಏನಂದರೆ ಈಗ ಪರ ವಿರೋಧ ಇದ್ದೇ ಇರುತ್ತೆ. ಆದರೆ ನಾವು ಹೇಳಬೇಕಂದ್ರೆ ಜನ ಎಲ್ಲರೂ ನಮ್ಮ ಶಾಸಕರ ಪರವಾಗಿ ನಿಂತಿದ್ದಾರೆ. ತುಂಬ ಕೆಲಸಗಳಾಗಿದೆ ಸರ್. ತಾವಷ್ಟೇ ಹೇಳ್ತಾ ಇದ್ರಿ, ಅಂದರೆ ಚರಂಡಿ ಆಗಿದೆ, ರಸ್ತೆ ಆಗಿದೆ, ಕುಡಿಯುವ ನೀರಾಗಿದೆ, ಸ್ವಚ್ಛತೆ ಎಲ್ಲ ಚೆನ್ನಾಗಿದೆ. ಹೌದು, ಈ ಟ್ರೆಂಡ್ ಕಂಟಿನ್ಯೂ ಆಗಿ ಮತ್ತೆ ವಿನ್ ಆಗಿ ಬರ್ತಾರ? ಅದರಲ್ಲಿ 100ಕ್ಕೆ 100%. ಯಾಕಂದರೆ ನಮ್ಮ ಶಾಸಕರನ್ನು ಬೀಟ್ ಮಾಡಲಿಕ್ಕೆ ಯಾರಿಗೆ ಸಾಧ್ಯ ಇಲ್ಲ. ಅಂತಹ ಒಂದು ಕ್ಯಾಂಡಿಡೇಟ್ ಬರೋದಿಲ್ಲ. 24x7 ಕೆಲಸ ಮಾಡೋದಂದರೆ ಇನ್ನು ಹುಡುಗಾಟದ ಮಾತಲ್ಲ. ಅದು KRDಯಲ್ಲೂ ಸಹ ಅವರಿಗೆ ಜವಾಬ್ದಾರಿ ಇದೆ. ಎಲ್ಲವನ್ನು ನಿಭಾಯಿಸಿ ಅದಕ್ಕೆ ಲಾಭವನ್ನು ತಂದು ಕೊಟ್ಟಂತಹ ಶಾಸಕರ ಅಂತ ಏಕೈಕ ಏನಾದರೂ ಇದ್ದರೆ ಅದು ನಮ್ಮ TD ರಾಜೇಗೌಡರು. ಅವರು ತುಂಬಾ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಆಮೇಲೆ ಸತತವಾಗಿ ಅವರು ಕೊಪ್ಪ ಇರಲಿ, ಶೃಂಗೇರಿ ಇರಲಿ, ಹಾಸ್ಪೇಟನ್ನು ಹೈಟೆಕ್ ಮಾಡಿದ್ದಾರೆ. ಆಮೇಲೆ ರಸ್ತೆ ಅಭಿವೃದ್ಧಿ ಮುಖ್ಯವಾಗಿ ತಗೊಂಡಿದ್ದಾರೆ, ಸ್ವಚ್ಛತೆಗೆ. ಆಮೇಲೆ ನಮ್ಮ ಪಟ್ಟಣ ಪಂಚಾಯಿತಿಗೆ ಬೇಕಾದಂತಹ ಅನುದಾನ 3 ತಾಲೂಕಲ್ಲಿ, ಅಲ್ಲಿ ಶೃಂಗೇರಿಯಲ್ಲಿ, ಕೊಪ್ಪದಲ್ಲಿ BJP ಬಾಡಿ ಇದೆ. ಆದರೂ ಸಹ ಅವರು ಅದ್ರ ಬಗ್ಗೆ ಲೆಕ್ಕಿಸದೆ ಒಟ್ಟು ಅವರಿಗೇನು ನನ್ನ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದೇ ಒಂದು ಗುರಿಯನ್ನು ಇಟ್ಕೊಂಡು ಎಲ್ಲ ಕಡೆನೂ ಕೊಪ್ಪ, ಎನ್.ಆರ್.ಪುರ, ಶೃಂಗೇರಿ 3 ಭಾಗದಲ್ಲಿ ಅಭಿವೃದ್ಧಿಯನ್ನು ಅವರು ಕಂಡಿದ್ದಾರೆ. ಹೈಟೆಕ್ ಹಾಸ್ಪಿಟ್ಲ್ಗಳಾಗಿದೆ. ಅದು ನಿಜಕ್ಕೂ ತುಂಬ ಸಂತೋಷ ಆಗಿದೆ. ತಾಯಿ ಮತ್ತು ಮಗುವಿನ ಆಸ್ಪತ್ರೆ ಕೊಪ್ಪದಲ್ಲಿ ಮಾಡಿದ್ದಾರೆ. ಈಗ ಎನ್.ಆರ್.ಪುರದಲ್ಲೂ ಸಮೇತವಾಗಿ ಅದನ್ನು ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗೆ ಸಂತೋಷ ಇದೆ ಸರ್. ತಾವು ಕೂಡ ಅನೇಕ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ರಿ. ಈ ಗ್ಯಾರಂಟಿ ಸ್ಕೀಮ್ ಬಗ್ಗೆ ಏನು ಹೇಳ್ತೀರಾ? ಅದು ಲೇಡೀಸ್ಗೆ ಹೇಗೆ ಹೆಲ್ಪ್ಫುಲ್ ಆಗಿದೆ ಮತ್ತು ಹೇಗೆ ಡಿಸ್ಕಷನ್ ಆಗ್ತಾ ಇರ್ತೀವಿ ತಮ್ಮ ಜೊತೆಗೆ ಅಂತ ಹೇಳಿ? ಏನಂತಂದರೆ ಈಗ ನಮ್ಮ ಕಾಂಗ್ರೆಸ್ ಏನಿದೆ ನುಡಿದಂತೆ ನಡೆದಿದೆ. 5 ಗ್ಯಾರಂಟಿ ಯೋಜನೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮಹಿಳೆಯರು ಒಂದು ಸಣ್ಣ ಪುಟ್ಟಕ್ಕೂ ಗಂಡಸರ ಹತ್ರ ಕೈ ಚಾಚುವಂಥ ಪರಿಸ್ಥಿತಿ. ಆದರೆ 2,000 ಪ್ರತಿ ತಿಂಗಳು ಅವರಿಗೆ ಬರುತ್ತೆ ಅಂದಾಗ ನಿಜಕ್ಕೂ ಅವರಿಗೆ ಒಂದು ಮಕ್ಕಳಿಗೆ ಎಜುಕೇಷನ್ಗಾಗಲಿ ಅಥವಾ BP, ಶುಗರ್ ಮಾತ್ರೆ ತಗೊಳ್ಳಿ. ಈಗ ನಾವು ಜನರ ಜೊತೆಯಲ್ಲಿ ಇರೋದ್ರಿಂದ ಎಲ್ಲರ ಸಮಸ್ಯೆ ಅಂದರೆ BP, ಶುಗರ್ಗಳಿಗೆ, ಚಿಕಿತ್ಸೆಗಳಿಗೆ, ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಇಂತಹ ಯೋಜನೆಗಳು ನಿಜವಾಗ್ಲೂ ಜನ ಪರವಾದಂತಹ ಒಂದು ಕಾರ್ಯ. ಹಾಗಾಗಿ ಶಾಸಕರು ನಮಗೆ ಹೇಳೋದು ಒಂದೇ, ಯಾರಿಗೆ ಗೃಹಲಕ್ಷ್ಮಿ ಅಕಸ್ಮಾತ್ ಒಂದೊಂದು ತಿಂಗಳ ಅಡಚಣೆ ಆದಾಗ ಬಂದಾಗಿಲ್ಲ, ನೀವು ಅವ್ರ ಮನೆಗೆ ಹೋಗಿ ಅವ್ರಿಗೆ ಸ್ಪಂದಿಸಿ ಅವ್ರಿಗೇನು ಕೆಲಸಗಳಾಗಿಲ್ಲ ಅದನ್ನು ಮಾಡಿ ಅಂತ ಹೇಳ್ತಾರೆ. ಮತ್ತು ಶಾಸಕರು ಸರ್ಕಾರದ ಅನುದಾನವನ್ನೇ ಕಾಯಲ್ಲ. ಅವರು ವೈಯಕ್ತಿಕವಾಗಲಿ ಸಹ ಕ್ರೀಡಾಪಟುಗಳಿಗಾಗಿರಲಿ, ಚಿಕಿತ್ಸೆಗಾಗಿರಲಿ, ಆನೆ ತುಳಿತಕ್ಕೊಳಗಾಗಿರಲಿ ಎಲ್ಲರ ಮನೆಗಳಿಗೆ ಭೇಟಿ ನೀಡಿ ಅವರ ಮನೆಯಲ್ಲೇ ಏನೋ ದುಃಖ ನಡೆದಿದೆ ಅನ್ನೋ ರೀತಿಯಲ್ಲಿ ಅವರಿಗೆ ಸ್ಪಂದಿಸುವಂಥ ಕೆಲಸ ಮಾಡ್ತಾರೆ. ನಿಜವಾಗ್ಲೂ ಅದು ಪ್ರಶಂಸನೀಯ ಸರ್. ವೀಕ್ಷಕರು, ಇವತ್ತು ವಿಶ್ವಾನಿ ಟಿವಿ ತಂಡ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿದೆ. ಇಲ್ಲಿನ ಶಾಸಕರಾಗಿರುವಂತಹ TD ರಾಜೇಗೌಡರು ಯಾವೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಿದ್ದಾರೆ ಎನ್ನುವಂಥದ್ರ ಬಗ್ಗೆ ಪಿನ್ ಟು ಪಿನ್ ಆಗಿ ನಿಮಗೆ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಈ ವಿಧಾನಸಭಾ ಕ್ಷೇತ್ರದ ಪ್ರತಿ ನಗರಗಳಿಗೆ ಮತ್ತು ಪ್ರತಿ ಹಳ್ಳಿಗಳಿಗೂ ಕೂಡ ತೆರಳಿ ಒಂದು ವಿಶ್ವಾನಿ ಟಿವಿ ತಂಡ ಕ್ಷೇತ್ರ ಸಂಚಾರವನ್ನು ಮಾಡ್ತಾ ಇದೆ. ನಾನೊಂದು ಹಳ್ಳಿಯಲ್ಲಿದ್ದೇನೆ, ನನ್ನ ಜೊತೆಗೆ ಒಂದಿಷ್ಟು ಗ್ರಾಮಸ್ಥರಿದ್ದಾರೆ. ಬನ್ನಿ, ಅವರು ಏನು ಹೇಳ್ತಾರೆ ಇಲ್ಲಿನ ಶಾಸಕರ ಬಗ್ಗೆ, ಇಲ್ಲಿನ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಅನ್ನುವಂಥದ್ದನ್ನು. ಇವರೇ ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಓಕೆ, ನಿಮ್ಮ ಕ್ಷೇತ್ರದ ಶಾಸಕರು ಗೊತ್ತಾ? ಗೊತ್ತು ಸರ್, ರಾಜೇಗೌಡರು. ಹೌದು. ಓಕೆ, ಏನೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ? ಮಾಡಿದ್ದಾರೆ ಸರ್, ಮಾಡಿದ್ದಾರೆ. ಏನೆಲ್ಲ ಮಾಡಿದ್ದಾರೆ? ರಸ್ತೆ, ಕುಡಿಯೋ ನೀರು ವ್ಯವಸ್ಥೆ, ಚರಂಡಿ ಕೆಲಸ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್.
ನಿಮಗೇನು ಸಹಾಯ ಮಾಡಿದಾರಂತ? ನಮಗೆ ದೇವಸ್ಥಾನದೊಂದು ಎಲ್ಲ ದೇವಸ್ಥಾನದ ಇದು ಸಮುದಾಯ ಭವನ ಎಲ್ಲ ಕಟ್ಟಿಸ್ಕೊಟ್ಟಿದೆ ಸರ್. ನೀವು ಭೇಟಿಯಾಗಿದ್ದೀರಾ ಅವತ್ತ ಯಾವತ್ತಾದ್ರೂ ಶಾಸಕರನ್ನ? ಹೌದು ಸರ್, ಭೇಟಿಯಾಗಿದ್ದೀವಿ. ಏನು ಹೇಳ್ಕೊಂಡೋಗಿದ್ರಿ? ಏನು ಸಮಸ್ಯೆ ಹೇಳ್ಕೊಂಡು? ಏನು ಸಮಸ್ಯೆ ಅಂದರೆ ನಮಗೆಲ್ಲ ಈ ಥರ ಈಗ ಹಿಂಗಿದೆ, ನಮಗೆ ಸಮುದಾಯ ಬೇಕು ಅಂತ ಹೇಳಿದ್ರು, ಅದು ಕಟ್ಟಿಸ್ಕೊಟ್ರು, ಎಲ್ಲ ಕಟ್ಟಿಸ್ಕೊಟ್ಟಿದೆ ಸರ್. ಓಕೆ, ಜನರಿಗೆ ಮಾತಾಡಿಸ್ತಾರೆ, ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ? ಹೌದು ಸರ್, ಮಾಡಿಸ್ತಾರೆ. ನಮಸ್ತೆ. ನಮಸ್ತೆ. ಓಕೆ, ಈ ಕ್ಷೇತ್ರದ ಶಾಸಕರು ರಾಜೇಗೌಡರು ಹೇಗೆ ಮಾಡ್ತಿದ್ದಾರೆ ಕೆಲಸ? ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಒಳ್ಳೆ ಜನ, ಒಳ್ಳೆ ಇದು. ಯಾರು ಹೋದ್ರು ಏನು ಸಮಸ್ಯೆ ಅಂತೆಲ್ಲ ಕೇಳಿ ವಿಚಾರಿಸ್ತಾರೆ. ಚೆನ್ನಾಗಿ ಕೆಲಸ ಮಾಡ್ತಾರೆ. ಪರವಾಗಿಲ್ಲ, ಸ್ಪಂದಿಸ್ತಾರೆ, ಎಲ್ಲ ಚೆನ್ನಾಗಿ ಬಂಧಿಸ್ತಾರೆ. ನಮ್ಮ ಓಣಿಗೆಲ್ಲ ಬಂದಿದ್ದಾರೆ, 4ನೇ ಓಣಿಗೆ ಬಂದು ಎಲ್ಲ ವಿಚಾರಿಸ್ತಾರೆ. ಮತ್ತು ಜಾತ್ರೆಗೆಲ್ಲ ಬರ್ತಾರೆ. ಅವ್ರ ಕೈಯಲ್ಲಷ್ಟು ಸಹಾಯಧನನೂ ಕೊಟ್ಟು ಹೋಗಿದ್ದಾರೆ, ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಸಮುದಾಯ ಭವನ ಎಲ್ಲ ಕಟ್ಟಿಸ್ಕೊಟ್ಟಿದ್ದಾರೆ ಅವರೇ. ಶಾಸಕರಾದವರು ಬೆಂಗಳೂರಲ್ಲಿ ಇರ್ತಾರೆ, AC ರೂಮಲ್ಲಿ ಆರಾಮ್ ಕೂತ್ಕೊಂಡಿರ್ತಾರೆ ಅಂತ ಮಾತಾಡ್ತಾವೆ. ಆದ್ರೆ ರಾಜೇಗೌಡರು ಹೇಗಂತ? ರಾಜೇಗೌಡರು ಬರಲ್ಲ, ಬರ್ತಿರ್ತಾರೆ, ಈ ಕಡೆ ಬರ್ತಿರ್ತಾರೆ, ವಿಚಾರಿಸ್ತಾ ಇರ್ತಾರೆ. ನಾವು ಭೇಟಿ ಆಗ್ತಾ ಇರ್ತೀವಿ. IB ಬಂದಾಗ ಬರ್ತಿರ್ತಾರೆ. ಸಾಮಾನ್ಯರ ಕೈಗೂ ಸಿಗ್ತಾರೆ, ಎಲ್ಲ ಕೈಗೂ ಸಿಗ್ತಾರೆ ಅವ್ರು ಸಾಮಾನ್ಯ. ಏನೆಲ್ಲ ಆಗಿದೆ ಕೆಲಸ? ಸಮುದಾಯ ಭವನ, ರಸ್ತೆ ಎಲ್ಲ ಚೆನ್ನಾಗಿದೆ? ಎಲ್ಲ ಚೆನ್ನಾಗಿದೆ. ಈಗ ಹೊಸ್ದಾಗೆಲ್ಲ ಮತ್ತೆ ಇದೆಲ್ಲ ಪೈಪ್ಲೈನ್ ಎಲ್ಲ ಮಾಡಿದ್ದಾರೆ. ಈಗ ಅದಿನ್ನು ಯಾವ ಬರುತ್ತೋ ಗೊತ್ತಿಲ್ಲ. ನೀರಿಂದನೇ ಪರವಾಗಿಲ್ಲ, ನೀರೆಲ್ಲ ಭಾಳ ನಮಗೆ ಸಬ್ಸಿಡಿ ನೀರು ಸಿಗುತ್ತೆ, ಪರವಾಗಿಲ್ಲ, ಸಮಸ್ಯೆ ಏನಿಲ್ಲ. ಜನ ಏನಂತಾರೆ ಅವ್ರ ಬಗ್ಗೆ? ಬೇರೆ ಬೇರೆ ಜನ ಏನು ಮಾತಾಡ್ಕೊತಿರ್ತಾರೆ ಶಾಸಕರು? ಒಳ್ಳೆ ಜನ ಅಂತಾರೆ ಅಷ್ಟೇ. ಅವರು ಒಳ್ಳೆ ಜನ, ರಾಜೇಗೌಡರು ಪರವಾಗಿಲ್ಲ ಅಂತೇಳಿ ಮಾತಾಡ್ತಾರೆ. ಈಗ 2ನೇ ಸಾರಿ ಮಂತ್ರಿ ಆಗ್ಬೇಕು. ಅವರು ಮಂತ್ರಿ ಆದರೆ ಒಳ್ಳೆಯದು. ಈಗ ಬೇರೆದು ಒಂದು ಕೊಟ್ಟಿದ್ದಾರೆ ಅಧ್ಯಕ್ಷರ ಪದವಿ. ನೆಕ್ಸ್ಟ್ ಮಂತ್ರಿ ಆದರೆ ಇನ್ನೂ ಸ್ವಲ್ಪ ಒಳ್ಳೆ ಕೆಲಸಗಳು ಆಗ್ತವೆ. ಈಗ ಗ್ಯಾರಂಟಿ ಸ್ಕೀಮ್ 2,000 ನಿಮ್ಮ ಬರ್ತಿದೆ, ನಿಮ್ಮ ವೈಫಿಗೆ ಎಲ್ಲ ಬರ್ತಾಯಿದೆ. 2,000 ಬರ್ತಾಯಿದೆ. ಅದೇ ಸಮಸ್ಯೆ ಇಲ್ಲ. ಕರೆಂಟ್ ಬಿಲ್ ಎಲ್ಲ ಫ್ರೀ ಇದೆ? ಕರೆಂಟ್ ಬಿಲ್ ಎಲ್ಲ ಫ್ರೀ ಇದೆ. ರೇಷನ್ನು ನಮಗೆಲ್ಲ ಇಲ್ಲ, ನಮಗೆಲ್ಲ ಕೆಲವು ಬರ್ತಾಯಿದೆ ಕೆಲವರಿಗೆಲ್ಲ. ನಮ್ಮದೆಲ್ಲ APL ಕಾರ್ಡು, ನಾವು APL ಇದೆ, ಹಂಗಾಗಿ ನಮಗಿಲ್ಲ. ಫ್ರೀ ಬಸ್ ಇದೆ, ಎಲ್ಲ ಓಡಾಡ್ತಾರೆ. ಹೌದು. ಥ್ಯಾಂಕ್ ಯು ಸರ್. ಶಾಸಕರು ಒಳ್ಳೆ ಜನ ಸರ್. ಒಳ್ಳೆ ಜನ. ಅವ್ರನ್ನ ಮಾತಾಡಿಸಿದ್ರೆ ಅವತ್ತವ್ರು ಭೇಟಿಯಾಗಿದ್ದೀವಿ ಸರ್. ಏನಕ್ಕೆ ಭೇಟಿಯಾಗಿದ್ರಿ? ನಮ್ಮ ಕಷ್ಟ ಸುಖ, ದೇವಸ್ಥಾನದ ಬಗ್ಗೆ, ಸಮುದಾಯ ಭವನದ ಬಗ್ಗೆ ಮಾತಾಡ್ತೀವಿ ಸರ್. ಪರವಾಗಿಲ್ಲ, ಒಳ್ಳೆ ಜನ, ಒಳ್ಳೆಯರು. ಹೋದವರು ಸ್ಪಂದಿಸ್ತಾರೆ. ಮನೆ ಹತ್ರ ಹೋದ್ರು ಮಾತಾಡಿಸ್ತಾರೆ, ಕೂತ್ಕೊಳ್ರಿ ಅಂತಾರೆ. ಹೌದು ಸರ್. ಏನೆಲ್ಲ ಕೆಲಸಗಳು ರೋಡೆಲ್ಲ ಆಗಿದೆ, ಮತ್ತು ಬ್ರಿಡ್ಜ್ ಆಗಿತ್ತೆ ಇಲ್ಲಿ, ಅಲ್ಲೆಲ್ಲ ಬ್ರಿಡ್ಜ್ ಎಲ್ಲ ಮಾಡಿಸ್ಯಾರ, ರೋಡು ಚೆನ್ನಾಗಿ ಮಾಡಿಸ್ಯಾರ ಸರ್. ಬೇರೆ ಶಾಸಕರಿಗೆ ಈ ಶಾಸಕರಿಗೆ ಹೋಲಿಸಿದ್ರೆ ಒಳ್ಳೆಯವರು ಅಂತೀರಾ? ಒಳ್ಳೆಯರು, ಭಾಳ ಒಳ್ಳೆಯರು ಸರ್, ಒಳ್ಳೆ ಜನ. ವೀಕ್ಷಕರು, ಇದಿಷ್ಟು ಜನರ ಅಭಿಪ್ರಾಯ. ಸಾಕಷ್ಟು ಜನರನ್ನು ಮಾತನಾಡಿಸಿದಂಥ ಸಂದರ್ಭದಲ್ಲಿ TD ರಾಜೇಗೌಡರು ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ಸಿಗ್ತಾರೆ. ರಸ್ತೆ ಆಗಲಿ, ಕುಡಿಯುವ ನೀರಾಗಲಿ, ಸಮುದಾಯ ಭವನ ಆಗಲಿ, ದೇವಸ್ಥಾನಗಳ ಉದ್ಧಾರ ಆಗಲಿ, ಹೀಗೆ ಎಲ್ಲ ಕಾರ್ಯಗಳಲ್ಲೂ ಕೂಡ TD ರಾಜೇಗೌಡರು ಅದ್ಭುತವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಎನ್ನುವಂಥ ಮಾತನ್ನು ಇಲ್ಲಿನ ಜನ ಹೇಳ್ತಾ ಇದ್ದಾರೆ.